ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫಿಶ್ ಫ್ರೈ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಒಳ್ಳೆ ಫಿಶ್ ತರೋಣ ಅಂತ ಹೋಗ್ತಾ ಇದ್ದೀವಿ. ಇದು ಎಲ್ಲಿ ಸಿಗುತ್ತೆ ಅಂದರೆ ತುಮಕೂರಲ್ಲಿ ಸ್ಟೇಡಿಯಂ ಪಕ್ಕ ಇರೋ ಫಿಶ್ ಮಾರ್ಕೆಟಲ್ಲಿ ಸಿಗುತ್ತೆ. ಇಲ್ಲಿ ಎಲ್ಲ ಥರದ ಸೀ ಫಿಶಸ್ ಸಿಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಸ್ಟೇಡಿಯಂ. ಇದ್ರ ಪಕ್ಕದಲ್ಲಿ ಒಂದು ಫಿಶ್ ಮಾರ್ಕೆಟ್ ಇದೆ, ಅದು ಗೌರ್ಮೆಂಟ್ ಅವ್ರದ್ದೇ. ಎಲ್ಲ ಥರದ ಸೀ ಫಿಶಸ್ಸು ಫ್ರೆಶ್ ಆಗಿಯೇ ನಮಗೆ ಸಿಗುತ್ತೆ. ನಾವು ಮಾರ್ನಿಂಗ್ ಇಲ್ಲಿ ಒಂದು 10 o'clock ಹಂಗೆ ಬಂದು ವಿಚಾರಿಸಿದ್ವಿ. ಅವ್ರು 1 o'clock ಫಿಶ್ ಬರುತ್ತೆ ಅಂತ ಹೇಳಿದರು. ಇವಾಗ 1 o'clock ಆಗಿದೆ, ನಾವು ಹೋಗ್ತಾ ಇದ್ದೀವಿ. ನೋಡಿ, ಇದೇ ಫಿಶ್ ಮಾರ್ಕೆಟು, ಬನ್ನಿ ನೋಡೋಣ ಫಿಶ್ ಬಂದಿದೆಯಾ ಅಂತ. ನೋಡಿ, ಎಲ್ಲ ಥರದ ಫಿಶಸ್ಸು ಬಂದಿದೆ. ಬಾಂಗ್ಡಾ, ಅಂಜಲ್, ಮತ್ತಿ, ಸೀ ಬಾಸ್, ವೈಟ್ ಪಾಂಪ್ಲೆಟ್, ಎಲ್ಲ ಥರದ ಫಿಶಸ್ಸು ಇಲ್ಲಿ ಸಿಗುತ್ತೆ. ಟೂನಾ, ಫ್ರಾನ್ಸು, ಸೀ ಫ್ರಾನ್ಸು, ಟೈಗರ್ ಫ್ರಾನ್ಸು ಎಲ್ಲನೂ ಸಿಗುತ್ತೆ ಇಲ್ಲಿ. ನಮಗೆ ಬೇಕಾಗಿದ್ದು ಬಾಂಗ್ಡಾ ಫಿಶ್ಶು, ನಾವು ಅದನ್ನು ತಗೊಂಡೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಒಳ್ಳೆ ಫಿಶ್ ಸಿಕ್ತು ನಮಗೆ ಬಾಂಗ್ಡಾ. ನೋಡಿ, ನಿಮಗೆ ಯಾವ ಫಿಶ್ಶು ಏನು ಪ್ರೈಸ್ ಅಂತೆಲ್ಲ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಾವು ಬಾಂಗ್ಡಾ ಫಿಶ್ ತಗೊಂಡು ಬಂದ್ವಿ. ಅಲ್ಲಿ ಒಂದ್ಸಲ ಕ್ಲೀನ್ ಮಾಡಿ ಕೊಟ್ಟಿದ್ರು. ನಾವು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಈ ಥರ ಫಿಶ್ನ ಕಟ್ ಮಾಡಿದ್ವಿ. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಫಿಶ್ಗೆ ಹಿಡಿಯುತ್ತೆ ಅಂತ ಎಲ್ಲ ಕಟ್ ಮಾಡಿ ವಾಶ್ ಮಾಡಿಕೊಂಡು ಇಟ್ಕೊಂಡ್ವಿ. ನೋಡಿ, ಎಲ್ಲ ಫಿಶಸ್ ಕ್ಲೀನ್ ಆಗಿದೆ. ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡೋಣ, ಬನ್ನಿ. ಎಷ್ಟು ಫಿಶ್ ಇದೆ ಅಂತ ನೋಡಿಕೊಂಡು ನೀವು ಮಸಾಲೆ ರೆಡಿ ಮಾಡ್ಕೊಬೋದು. ಇದು ನಾವು ಫಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನಾವು 2 times ಮಸಾಲೆ ರೆಡಿ ಮಾಡ್ಕೊಂಡ್ವಿ. ಫಸ್ಟ್ ಖಾರದ ಪುಡಿ ಹಾಕ್ಕೊಂಡ್ವಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ 2 tablespoon ಧನಿಯಾ ಪುಡಿ, ಸಾಲ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಹುಣಸೆ ಹಣ್ಣಿಂದು ಹುಳಿ. ಇದು ತುಂಬ ಇಂಪಾರ್ಟೆಂಟು. ಫಿಶ್ಗೆ ಹುಣಸೆ ಹುಳಿ ಜಾಸ್ತಿ ಇದ್ರೂ ಟೇಸ್ಟ್ ಆಗಿರುತ್ತೆ. ನೋಡಿ, ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ನಾವು ಫಿಶ್ಗೆ ಅಪ್ಲೈ ಮಾಡ್ತಾ ಇದ್ದೀವಿ. ನೀಟಾಗಿ ಫಿಲ್ ಮಾಡಬೇಕು. ಎಲ್ಲ ಫಿಶ್ಗೂ ಈ ಥರ ನೀಟಾಗಿ ಮಸಾಲೆ ಎಲ್ಲ ಫಿಲ್ ಮಾಡಿ 1 hour ಹಂಗೆ ಮ್ಯಾರಿನೇಟ್ ಮಾಡೋಕ್ಕೆ ಇಡಬೇಕು. ನೋಡಿ, ಎಲ್ಲ ಫಿಶ್ಗಳಿಗೂ ನಾವು ಮಸಾಲೆ ಹಚ್ಚಿ ಮ್ಯಾರಿನೇಷನ್ಗೆ ಇಟ್ಟಿದ್ದೀವಿ. ಮ್ಯಾರಿನೇಟ್ ಆದಮೇಲೆ ನಾವು ಇವಾಗ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ತವಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತವಾ ಫ್ರೈ ಮಾಡ್ತಾ ಇರೋದು ನಾವೀಗ. ಎಣ್ಣೆ ಸ್ವಲ್ಪ ಕಾಯ್ದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು. ಕರ್ಬೇವಿನ ಸೊಪ್ಪು ಹಾಕಿದ್ರೆ ಫಿಶ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಈ ಥರ ಫಿಶ್ನ ಹಾಕ್ಕೊಂಡು 2 ಸೈಡೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು.
ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ. ಬೆಂದಮೇಲೆ ಈ ಥರ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ. ಚೆನ್ನಾಗಿ ಬೆಂದಿದೆ ಫಿಶ್ಶು. ಥ್ಯಾಂಕ್ ಯು.